ತುರಗವನು ತುರಗವನು ರಂಗರಿದಿ ಬೇಗದಿ ತುರಗವನು ರಂಗರಿದಿ ಬೇಗದಿ ಧರಣಿ ಬಾಲರ ಕಪ್ಪ ಗೊಂಬರಿ ಧರಣಿ ಬಾಲರ ಕಪ್ಪ ಗೊಂಬರಿ ಬರಿತ ಸೇನಾಜಾಲದೊಂದಿಗೆ ಬರಿತ ಸೇನಾಜಾಲದೊಂದಿಗೆ ಹೊರಡಿಸುತ್ತಲಿಯೇ ಸೇನಾಜಾಲದೊಂದಿಗೆ ಪೊರಡಿಸುತ್ತಲಿ ಬರಿದ ಸೇನಾಜಾಲದೊಂದಿಗೆ ಹೊರಡಿಸುತ್ತಲೇ ರಾಮಚಂದ್ರ ನೀನೇ ಸಂರಕ್ಷಿಸಿ ಹೊಂದಿಸಿಕೊಂಡಿದ್ದೇವೆ. ಶುಭವಾಗಲಿ ಅದ್ದೇನೆ. ಸೇನಾ ಬಲದವರೇ, ಹುಟ್ಟಿರುವಂತ ಯಾವ ವ್ಯಕ್ತಿಯೇ ಆಗಲಿ ಬದುಕಿನಲ್ಲಿ ಸತ್ಕರ್ಮಗಳನ್ನ ಮಾಡುವುದರ ಮೂಲಕವಾಗಿ ಏನಾದರೂ ಒಳ್ಳೆಯದನ್ನೇ ನಿರೀಕ್ಷೆ ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ನನ್ನ ಉದ್ದೇಶ ಏನು? ರಾಮಚಂದ್ರನ ಸೇವೆಯನ್ನು ಮಾಡಬೇಕು, ನನ್ನ ಬದುಕನ್ನ ಸಾರ್ಥಕಗೊಳಿಸಿಕೊಳ್ಳಬೇಕು ಎನ್ನುವ ಹಾಗೆ ಈ ಹಿಂದೆ ಅಣ್ಣನಾಗಿರುವಂತಹ ರಾಮಚಂದ್ರ ವನವಾಸಕ್ಕೆ ಹೊರಟಂತಹ ಹೊತ್ತಿನಲ್ಲಿ ಅಣ್ಣನಾದ ಲಕ್ಷ್ಮಣ ರಾಮನನ್ನೇ ಅನುಸರಿಸಿಕೊಂಡು ಹೋದ. ವನವಾಸದಲ್ಲಿ ರಾಮನಿಗೆ ನೆರಳಾಗಿದ್ದ. 14 ವರ್ಷ ರಾಮ ಸೇವೆಯನ್ನು ಮಾಡಿದ. ಅದೇ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಕಾಡಿಗೆ ಹೊರಟಂತಹ ಹೊತ್ತು ಭರತ ಹೋಗಿ ರಾಮಚಂದ್ರನ ಪಾದುಕೆಯನ್ನೇ ಹೊತ್ತು ಅಯೋಧ್ಯೆಯ ಪೀಠದಲ್ಲಿಟ್ಟ. 14 ವರ್ಷ ಅಣ್ಣನಿಗಾಗಿ ನಂದಿಗ್ರಾಮದಲ್ಲಿಯೇ ಕಾದು ಕುಳಿತು ರಾಮ ಸೇವೆಯನ್ನ ಮಾಡಿದ. ನನ್ನ ಅಣ್ಣಂದಿರಿಬ್ಬರಿಗೆ ರಾಮಚಂದ್ರನ ಸೇವೆ ಮಾಡುವಂತಹ ಯೋಗ ಪ್ರಾಪ್ತಿಸಿದೆ. ನನಗಿನ್ನೂ ಒದಗಿ ಬರಲಿಲ್ಲ ಎನ್ನುವಂತಹ ಸಣ್ಣ ನೋವು ಅಂತರಂಗದ ಒಂದು ಕಡೆಯಲ್ಲಿದ್ದಿತ್ತು. ಹೊಟ್ಟೆ ಕಿಚ್ಚಲ್ಲ, ರಾಮ ಸೇವೆಯನ್ನ ಮಾಡಬೇಕೆನ್ನುವಂತಹ ಆತುರ. ಆದ್ರೆ ನನ್ನ ಅಪೇಕ್ಷೆ, ನನ್ನ ಆಸೆ ಎನ್ನುವುದು ಬಹುಶಃ ರಾಮಚಂದ್ರನಿಗೆ ಕೇಳಿತೋ ಏನು. ಹಾಗಾಗಿ ಈ ಹೊತ್ತು ರಾಮ ಸೇವೆ ಮಾಡುವುದಕ್ಕೆ ನನಗೊಂದು ಅವಕಾಶ ಒದಗಿ ಬಂತಲ್ಲ. ದುಷ್ಟನಾಗಿರುವಂತಹ ರಾವಣನನ್ನ ಕೊಂದಿರುವಂತಹ ಅಣ್ಣ ಅಯೋಧ್ಯ ಪಟ್ಟಣವನ್ನ ಸೇರಿಕೊಂಡ. ವಿಶಾಲವಾಗಿ ವಿಸ್ತರಿಸಲ್ಪಟ್ಟಂತಹ ಅಯೋಧ್ಯೆಯ ಸಿಂಹಾಸನದಲ್ಲಿ ರಾಜಾರಾಮನಾಗಿ ಮೆರೆದಾಡುತ್ತಾ ಇದ್ದಾನೆ. ಅನುಭವಿಸುವುದಕ್ಕೆ ಬೇಕಾದಂತಹ ಸಂಪತ್ತುಗಳು ಅಯೋಧ್ಯ ನಗರಿಯಲ್ಲುಂಟು. ಒಂದು ವೇಳೆ ಸಂಪತ್ತಿಗೆ ಬರಗಾಲ ಬಂದರೂ ಕುಬೇರನಿಂದಲಾಗಿ ಬಂಗಾರದ ಮಳೆಯನ್ನೇ ಸುರಿಸುವಂತಹ ಸಾಮರ್ಥ್ಯ ಅಯೋಧ್ಯೆಯಲ್ಲಿದ್ದರೂ ಕೂಡ ನನ್ನಣ್ಣನ ಕೊರಗು ಮಾತ್ರ ದೂರವಾಗಲಿಲ್ಲ. ಯಾವತ್ತೇ ಆಗಲಿ ವ್ಯಕ್ತಿಯೊಬ್ಬನಿಗೆ ಅನುಭವಿಸುವುದಕ್ಕೆ ಎಷ್ಟೇ ಸಕಲ ಸಂಪತ್ತುಗಳಿದ್ದರೂ ಮಾನಸಿಕ ನೆಮ್ಮದಿ ಇಲ್ಲ ಅಂತಾದ್ರೆ ಆ ವ್ಯಕ್ತಿ ಬದುಕಿನಲ್ಲಿ ಏನನ್ನು ತಾನೇ ಸಾಧಿಸುವುದಕ್ಕಾದೀತು. ನಮ್ಮ ಅಣ್ಣನ ಅಳಲು ಅದೇ. ಅನುಭವಿಸುವುದಕ್ಕೆ ಸಂಪತ್ತುಂಟು, ಏರುವುದಕ್ಕೆ ಅಯೋಧ್ಯೆಯ ಪೀಠ ಉಂಟು. ಆದರೆ ಅಣ್ಣನ ಕೊರಗೆನ್ನುವುದು ಒಂದೇ ಒಂದು. ಲಂಕೆಯಲ್ಲಿ ರಾವಣಾದಿ ದುಷ್ಟರನ್ನ ಅಣ್ಣ ವಧಿಸಿದ್ದಾನೆ.
ಪ್ರವೃತ್ತಿಯಲ್ಲಿ ರಾವಣ ರಕ್ಕಸನಾಗಿರಬಹುದು, ಆದರೆ ಶ್ರೇಷ್ಠವಾಗಿರುವಂತಹ ಬ್ರಹ್ಮಕುಲದಲ್ಲಿ ಜಾಯರ್ಮಾನಕ್ಕೆ ಬಂದವ. ಆದ್ದರಿಂದ ಬ್ರಹ್ಮಹತ್ಯೆ ಎನ್ನುವಂತಹ ಮಹಾಪಾತಕಕ್ಕೆ ನಾನು ಒಳಗಾಗಿರಬಹುದು ಎನ್ನುವಂತಹ ಕೊರಗು. ಈ ಕೊರಗಿನಲ್ಲಿಯೇ ದಿನವನ್ನ ಕಳೆಯುತ್ತಾ ಇದ್ದಂತಹ ಹೊತ್ತಿನಲ್ಲಿ ಅಗಸ್ತ್ಯರ ಆಗಮನ ಅಲ್ಲಿವರೆಗಾಗಿ ಆಯ್ತಲ್ಲ. ಅಣ್ಣನ ಅಂತರಂಗದ ನೋವನ್ನ ಅರಿತಂತಹ ಅವರು ಪರಿಹಾರಕ್ಕೊಂದು ದಾರಿಯನ್ನ ಸೂಚಿಸಿದರು. ಅಶ್ವಮೇಧ ಎನ್ನುವಂತಹ ಪುಣ್ಯಕೃತವನ್ನ ಮಾಡಬೇಕು ಎನ್ನುವ ಹಾಗೆ. ಅದಕ್ಕೆ ರಾಮಚಂದ್ರನು ಒಪ್ಪಿದ. ಅತ್ತ ದುಷ್ಟ ಲವಣಾಸುರನ ವಧೆಗಾಗಿ ಹೋಗಿ ಅವನನ್ನ ಕೊಂದು ಮಧುರಾ ಪಟ್ಟಣದಲ್ಲಿದ್ದಂತಹ ನನ್ನನ್ನ ಪುನಃ ಅಯೋಧ್ಯೆಗೆ ಬರೆಸಿಕೊಂಡ. ಯಾಗ ದೀಕ್ಷೆಯಲ್ಲಿ ಅಣ್ಣನಿದ್ದಾನೆ. ಆತ ಪೂಜಿಸಿ ಬಿಟ್ಟಂತಹ ತುರಗದ ಸಂರಕ್ಷಣೆಗಾಗಿ ನನ್ನನ್ನ ನೇಮಿಸಿದ್ದಾನೆ. ಅಧಿಕಾರವನ್ನ ನನ್ನ ಕೈಗೆ ಒಪ್ಪಿಸಿದ್ದಾನೆ. ಜೊತೆಯಲ್ಲಿ ನನ್ನನ್ನು ಅನುಸರಿಸಿಕೊಂಡು ಚಂದ್ರಕೇತು, ಭರತಕುಮಾರ, ಪುಷ್ಕಳ, ಜೊತೆಯಲ್ಲಿ ಜಾನಕಿ ಸಹೋದರ ಇವರೆಲ್ಲವರು ಸೇರಿಕೊಂಡಿದ್ದಾರೆ. ನಾವೆಲ್ಲ ಆ ರಾಮಚಂದ್ರನ ಪಾದ ಕಮಲಕ್ಕೆರಗಿದ ಅಷ್ಟೇನೋದ ವೈರೇ ರಮಣಯೇ ಅಷ್ಟೇನೋದ ವೈರೇ ರಮಣಯೇ ಶತ್ರುಗಾದ್ಯರು ನಮಿಸಿ ವಿಜಯಗೆ ಶತ್ರುಗಾದ್ಯರು ನಮಿಸಿ ವಿಜಯಗೆ ಉತ್ತಮದ ಹಯರೊಡನೆ ಹೊರಟರು ಅರ್ತಿಯಿಂದ. ಉತ್ತಮದ ಹಯರೊಡನೆ ಹೊರಟರು ಅರ್ತಿಯಿಂದ. ಉತ್ತಮದ ಲಯದೊಡನೆ ಹೊರಟರು ಅತ್ತಿಯಲ್ಲ. ನಾವೆಲ್ಲರೂ ರಾಮಚಂದ್ರನಿಂದ ಅಪ್ಪಣೆಯನ್ನು ಪಡೆದು ಅವನ ಪುಣ್ಯ ಪಾದದ್ವಯಗಳಿಗೆ ನಮಸ್ಕರಿಸಿಕೊಂಡು ಕುಲ ದೇವರಾಗಿರುವಂತಹ ರಂಗನಾಥನನ್ನ ಭಕ್ತಿಯಿಂದ ಪೂಜಿಸಿದ್ದೇವೆ. ದೇವರ ಅನುಗ್ರಹ ನಮ್ಮ ಮೇಲಿರಲಿ ಎನ್ನುವ ಕಾರಣಕ್ಕಾಗಿ ಗುರು ಹಿರಿಯವರಿಗೆ ವಂದಿಸಿ ಅಭೇದ್ಯವಾಗಿರುವಂತಹ ಸೇನಾ ಬಲವನ್ನೆಲ್ಲ ಒಡಗೂಡಿಕೊಂಡು ಹೀಗೆ ಸಾಗಿ ಬಂದವರು. ಗೊಂಡಾರಣ್ಯ ಪ್ರದೇಶವನ್ನ ಸೇರುತ್ತಾ ಇದ್ದ ಹಾಗೆ ದುಷ್ಟನಾಗಿರುವಂತಹ ವಿದ್ಯುನ್ಮಾಲಿ ನಮ್ಮನ್ನ ತಡೆದ. ಘೋರ ಕಾನನ ತನ್ಮಧ್ಯದಲ್ಲಿ ಕದನ ಏರ್ಪಟ್ಟಿತು. ದುಷ್ಟನನ್ನ ಸಂಹರಿಸಿ ಕುದುರೆಯ ಸಹಿತವಾಗಿ ಬರುತ್ತಾ ಇರುವಂತಹ ಹೊತ್ತು ನಮ್ಮ ಅಶ್ವಮೇಧದ ಕುದುರೆ ಎನ್ನುವುದು ನಿನ್ನ ನಾಡನ್ನ ಸೇರಿಕೊಂಡಿತು. ಚಕ್ರಾಂಕಿತದ ದೊರೆ ಸುಬಾಹುವಿನ ಕುಮಾರ ದಮನ ನೀನು. ರಾಮನ ಯೋಗ್ಯತೆಯನ್ನ ತಿಳಿಯದೆ ಹೋದಂತಹ ನೀನು ಕುದುರೆಯನ್ನ ಬಂಧಿಸಿದೆ. ನಿನ್ನ ಸೇನಾ ಬಲ ಪರಿವಾರ ಸಹಿತವಾಗಿ ಯುದ್ಧಕ್ಕಾಗಿ ಮುಂದಾದೆ. ಪರಿಣಾಮ ಏನಾಯಿತು? ಹನುಮಂತನ ಗದಾ ಪ್ರಹಾರದಿಂದಲಾಗಿ ನಿನ್ನ ಪಾಲಿಗೆ ಜ್ಞಾನೋದಯವಾಯಿತು. ರಾಮನ ಯೋಗ್ಯತೆಯನ್ನ ತಿಳಿದಂತಹ ನೀನು ಕೂಡ ಕಪ್ಪ ಕಾಣಿಕೆಯನ್ನು ಕೊಟ್ಟೆ, ಕುದುರೆಯನ್ನ ಬಿಡಿಸಿದೆ. ಜೊತೆಯಲ್ಲಿ ರಾಮ ಸೇನೆಗೆ ಬೆಂಬಲನಾಗಿ ಬರ್ತೀಯ ಅಂತ ಒಪ್ಪಿ ನನ್ನ ಸೇನೆಯನ್ನು ಕೂಡ ಸೇರಿಕೊಂಡಿದ್ದೀಯ. ಅದೇ ಪಥವಾಗಿ ಮುಂದೆ ಬರುವಂತಹ ಹೊತ್ತು ಇದ್ದಕ್ಕಿದ್ದ ಹಾಗೆ ಕುದುರೆ ಎನ್ನುವುದು ಕಣ್ಮರೆಯಾಗಿ ಹೋಯಿತು. ಎತ್ತ ಹೋಯಿತು, ಏನಾಯಿತು ಎಂದು ಯೋಚಿಸುತ್ತಾ ಇದ್ದಂತಹ ಹೊತ್ತು ದೇವರ್ಷಿಗಳಾಗಿರುವಂತಹ ನಾರದರ ಆಗಮನವಾಯಿತಲ್ಲ. ತಿಳಿಸಿದರು, ಮಾಯಾಪುರವನ್ನ ಸೇರಿಕೊಂಡಿದೆ, ಮದನಾಕ್ಷಿ ತಾರಾವಳಿಯರು ಬಂಧಿಸಿದ್ದಾರೆ ಎನ್ನುವ ಹಾಗೆ ನೇರವಾಗಿ ಮಾಯಾಪುರವನ್ನ ಸೇರಿದ್ದೇವೆ. ಮಾರ್ಮೇಲತ್ತು ಪವನಕ್ಕೆ ಬಂದಿರುವಂತಹ ಮದನಾಕ್ಷಿ ತಾರಾವಳಿಯರನ್ನ ಪುರದಲ್ಲಿ ಗೆದ್ದಿದ್ದೇವೆ. ಆಮೇಲೆ ಸಂಧಾನಕ್ಕೆ ಕುಮುದಿನಿ ಎನ್ನುವವಳು ಬಂದಳಲ್ಲ, ಕುದುರೆಯನ್ನ ಬಿಡಿಸಿದ್ದಾಳೆ, ತಮ್ಮಲ್ಲಿರುವಂತಹ ಕಪ್ಪ ಕಾಣಿಕೆಯನ್ನು ಕೊಟ್ಟಿದ್ದಾಳೆ. ರಾಮದರ್ಶನದ ಯೋಗವನ್ನ ನನ್ನ ಪಾಲಿಗೆ ಕರುಣಿಸು ಎನ್ನುವ ಹಾಗೆ ಬೇಡಿಕೊಂಡಿದ್ದಾಳೆ. ನನ್ನ ಬೆರಳ ಮುದ್ರಿಕೆಯನ್ನ ಕುಮುದಿನಿ ಕೊಟ್ಟಿದ್ದೇನೆ. ಆಮೇಲೆ ಒಂದು ಸೂಚನೆಯನ್ನು ಕೊಟ್ಟಳು.
ಅದೇನು ಗೊತ್ತೇ, ಹೀಗೆ ದಿಗ್ವಿಜಯಕ್ಕೆ ಹೊರಟಂತಹ ನಿಮಗೆ ಮುಂದೆಯಾದರೂ ಶಿವಭಕ್ತರೊಡನೆ ಹೋರಾಡಬೇಕಾದ ಪರಿಸ್ಥಿತಿ ಬರಬಹುದು. ಹಾಗಾಗಿ ಮಂತ್ರಾಸ್ತ್ರವನ್ನ ಕೊಡುತ್ತಾ ಇದ್ದೇನೆ ಎನ್ನುವ ಹಾಗೆ ಅವಳು ಕೊಟ್ಟಿರುವಂತಹ ಪಡೆದು ಸುಂದರವಾಗಿರುವಂತಹ ಉದ್ಯಾನವನವನ್ನ ನೋಡಿದರ ವನ ಪ್ರದೇಶವನ್ನ ಕಾಣುತ್ತಾ ಇದ್ದ ಹಾಗೆ ಯಜ್ಞಾಶವು ಆ ಕಡೆಗೆ ಗಮಿಸಿತು. ಸ್ವಚ್ಛಂದವಾಗಿ ಆ ಕಡೆ ಈ ಕಡೆ ಓಡಾಡುತ್ತಾ ಉಂಟು. ಹಸಿರಾಗಿ ಬೆಳೆದು ನಿಂತಹ ಹುಲ್ಲನ್ನು ಮೇಯುತ್ತಾ ಉಂಟು. ಒಳ್ಳೆಯದೇ ಆಗಲಿ, ನಮ್ಮ ಸೇನಾ ಬಲದವರೆಲ್ಲ ಬಹಳಷ್ಟು ದಣಿದು ಹೋಗಿದ್ದಾರೆ. ದಣಿದಿರುವಂತಹ ಈ ಸೇನೆಗೂ ವಿಶ್ರಾಂತಿ ಬೇಕು ತಾನೆ. ಹಾಗಾಗಿ ಕಾಣುವಂತಹ ಸರೋವರ ಕಿಳಿಯೋಣ, ಕೈಕಾಲು ಮುಖವನ್ನ ತೊಳೆಯೋಣ, ಹೊಟ್ಟೆ ತುಂಬುವಷ್ಟು ನೀರು ಕುಡಿದು ಕಾಣುವಂತಹ ನೆರಳಿನಡಿಯಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯೋಣ. ಮತ್ತೆ ಗಿರಿಯ ಶೋಭಾಂಗ ಎಂದೆಂಬ ಓಲಗಗೆ ಅರ್ತಿಯಳು ಬಂದು ಮಂಡಿಸುತ್ತ, ಅರ್ತಿಯಳು ಬಂದು ಮಂಡಿಸುತ್ತ ವೀರಮಣಿಯ ಮಕ್ಕಳು ನಾವು. ಸರಿ, ರುಕ್ಮಾಂಗ ಶುಭಾಂಗ ಎನ್ನುವುದಾಗಿ. ಹೌದಣ್ಣ. ಜ್ಯೋತಿ ದೀಪವೊಂದು ತನ್ನನ್ನು ತಾನು ಸುಟ್ಟುಕೊಂಡು ಲೋಕಕ್ಕೆ ಬೆಳಕನ್ನು ಕೊಡ್ತದಂತೆ. ಈ ನಾಡಿನಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಪರೋಪಕಾರಕ್ಕಾಗಿ ಜೀವನವನ್ನು ಸಾಗಿಸುತ್ತಾ ಇದ್ದವರು ಎಂಬುದರಲ್ಲಿ ಎರಡು ಮಾತೇ ಇಲ್ಲ. ಅನ್ಯರ ಸೇವೆಯಲ್ಲಿ ಸಂತೋಷವನ್ನು ಕಾಣುತ್ತಿದ್ದವರು ನಮ್ಮವರು ಅಲ್ವಾ? ನಮ್ಮನ್ನ ಕಂಡು ನಾಡಿನ ಪ್ರಜಾವರ್ಗದವರೆಲ್ಲ ಆಡುವಂತ ಮಾತು ಏನು? ನೀಲ ಗಗನದ ಮೇಲೆ ಶೋಭಿಸುವ ಬಾಲ ತಾರ್ಯರಂತೆ ಇದ್ದವರು. ಸರಿ, ಶುಭಾಂಗ ರುಕ್ಮಾಂಗ ರುಕ್ಮಾಂಗ ಶುಭಾಂಗ ಎನ್ನುವುದಾಗಿ. ಹೌದಣ್ಣ. ಜೊತೆಗೆ 5 ವರ್ಷ ತುಂಬಿದಾಗಲೇ ತಂದೆಯಿಂದ ಅಪ್ಪಣೆಯನ್ನು ಪಡೆದು ವಿದ್ಯಾಭ್ಯಾಸವನ್ನು ಮಾಡಬೇಕೆನ್ನುವ ಉದ್ದೇಶದಿಂದ ಸರಿ ಗುರುಮಠವನ್ನು ಸೇರಿ
ಜೀವನಕ್ಕೆ ಬೇಕಾದಂತ ವಿದ್ಯಾಭ್ಯಾಸವನ್ನೆಲ್ಲ ಮಾಡಿ ಶ್ರದ್ಧಾ ಭಕ್ತಿ ವಿನಯ ವಿಧೇಯತೆಯಿಂದ ಹಾ. ಗುರುಗಳ ಪಾದ ಸೇವೆಯನ್ನು ಮಾಡುತ್ತೇವೆ. ಗುರುಗಳೇ ಕರಸಿ ಹರಸಿ ಆಡಿರುವಂತ ಮಾತು. ಹಾ. ಜೀವನಕ್ಕೆ ಬೇಕಾದಂತ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದವರು ನೀವಿದ್ದೀರಿ ಮಕ್ಕಳೇ. ಸರಿ. ನಮ್ಮ ತಲೆಯ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿ ಹಾ. ಅರಮನೆಗೆ ಬಂದ್ರು. ತಂದೆಯನ್ನ ಕಂಡು ಸಂತೋಷವನ್ನ ಗೊಂಡದ್ದಾಯ್ತು. ಹಾ. ಅರಮನೆಗೆ ಬಂದು ಬಹಳಷ್ಟು ದಿನಗಳೇ ಕಳೆದು ಹೋದ್ರು ಕೂಡ ದಿನನಿತ್ಯ ಅಪ್ಪನ ರಾಜಕೀಯದಲ್ಲಿ ನಾವು ಪಾಲ್ಗೊಳ್ಳುವವರು. ಮನಸ್ಸಿನಲ್ಲಿ ಒಂದು ಆಸೆ. ಏನಣ್ಣ? ಅನುಜಾತ ಕೇಳಮ್ಮ ಉಪವನದಿ ರಂಜಿಸುವ ಅನುಜಾತ ಅನುಜಾತ ಉಪವನದಿ ರಂಜಿಸುವ ಅನುಜಾತ ಕೇಳಮ್ಮ ಉಪವನದಿ ರಂಜಿಸುವ ಗನಗಾನದ ಹಣ್ಣು ಫಲವನು ಕೊಯ್ವರೀಗ ಪಣ್ಣು ಫಲವರು ಕೊಯ್ಯುವುದೀಗ ಅನುಜಾತ ಕೇಳೆಮ್ಮ ಉಪವನದಿ ರಂಜಿಸುವ ಗಣಧರದ ಪಣ್ಣು ಫಲವನು ಕೊಯ್ವರೀಗ ಘನಧರದ ಹಣ್ಣು ಫಲವನು ಕೊಯ್ವರೀಗ ಮನದೊಳ ದೊರೆಯುವುದು ಏನೆನುತ ರುಕ್ಮಾಂಗ ಮನದೊಳ ದೊರೆಯುವುದು ಏನೆನುತ ರುಕ್ಮಾಂಗ ಒನಗೆ ಹೊರಟರು ದೋಷದಿಂದನು ಜನೊಡನೆ ಒನಗೆ ಹೊರಟನು ದೋಷದಿಂದನು ಜನೊಡನೆ ಅನುಜನೊಡನೆ ಮನದೊಳ ದೊರೆಯುವುದು ಏನೆನುತ ರುಕ್ಮಾಂಗ ಒನಗೆ ಹೊರಟನು ದೋಷದಿಂದನು ಜನೊಡನೆ ಒನಗೆ ಹೊರಟನು ಅನುಜನೊಡನೆ ದೋಷದುಳ್ಳು ಅಮ್ಮ ಶುಭಾಂಗ. ಯಾವತ್ತಿನ ಪರಿ ಅಲ್ಲ. ಹಾ. ನಿನ್ನ ಮುಖದಲ್ಲಿ ಇಂದು ಬದಲಾವಣೆ ಕಂಡೆ. ಹಾ. ಏನೋ ವಿಶೇಷ ಉಂಟದು ಗೊತ್ತಾಯ್ತು, ಆದ್ರೆ ವಿಶೇಷ ಇದ್ದದ್ದು ಏನು ಅಂತ ಅರ್ಥ ಆಗ್ಲಿಲ್ಲ. ನನ್ನ ಮುಖದ ಈ ಬದಲಾವಣೆಗೆ ಕಾರಣ ಹಾ. ಈ ಚಂದ್ರಹಾಸ. ಹಾ? ಯಾಕೆ ಕೇಳು. ಹಾ. ಚಂದ್ರಹಾಸ ಹಾ. ಎನ್ನುವ ನಗು ಉಂಟು. ಹಾ. ಆ ಚಂದ್ರಹಾಸವನ್ನ ನನ್ನ ಮುಖದಲ್ಲಿ ಬೀರಬೇಕಿದ್ರೆ ಹಾ. ಎಷ್ಟೊತ್ತಿಗೂ ನನ್ನ ಜೊತೆಯಾಗಿದ್ದವ ಯಾರು? ಹಾ. ನೀನು. ನೀನು ನನ್ನ ಜೊತೆಯಾಗಿದ್ರೆ ಹಾ. ಎಷ್ಟೊತ್ತಿಗೂ ಸಂತೋಷ ಆಗ್ತದೆ ಎನ್ನುವುದು ನನ್ನ ಅಭಿಪ್ರಾಯ. ಭಗವಂತನಲ್ಲಿ ಬೇಡಿಕೊಳ್ಳುವುದು ನಾನು ಹಾ. ಹೀಗೆ ಸದಾಕಾಲ ಇರುವಾಗಿರ್ಲಿ ಅಂತೇಳಿ. ಕಷ್ಟ ಹಾ? ಕಷ್ಟ. ಯಾಕ ನಾವು ಒಪ್ಪಿದ್ರು ನಮ್ಮ ಯಜಮಾನರು ಒಪ್ಪುದಿಲ್ಲ. ಅರ್ಥ ಆಗ್ಲಿಲ್ಲ ನನಗೆ. ಯಜಮಾನರು ಅಂದ್ರೆ ಯಾರು? ಹಾ. ನಮ್ಮ ಅಪ್ಪ ವೀರಮಣಿ. ಹಾ. ಅವ್ರು ಹೇಳುದು
ನೀವಿಬ್ರು ಮಕ್ಕಳು ಹೌದು, ನೀವಿಬ್ರು ಎಷ್ಟೊತ್ತಿಗೂ ಒಟ್ಟೇ ಇರಬೇಡಿ. ಅಪರೂಪಕ್ಕೆ ಒಂದೊಂದು ದಿವಸ ಒಟ್ಟಿಗೆ ಇದ್ರೆ ಸಾಕು. ನೀವು ಬೇರೆ ಬೇರೆ ಇದ್ದಾಗಲೇ ನಿಮ್ಮನ್ನು ಹುಡುಕ್ಲಿಕ್ಕೆ ಆಗುದಿಲ್ಲ. ಇನ್ನು ಒಟ್ಟಿಗೆ ಇದ್ರು ಅಂತ ಹುಡುಕ್ಲಿಕ್ಕೆ ಎಲ್ಲೋ ಹೋಗುದನ್ನೋದೇ ಸಮಸ್ಯೆ ಆದಿತ್ತು ಅವ್ರಿಗೆ. ಅಲ್ಲೂ ಒಂದು ಸಮಾಧಾನ ಇರ್ತದೆ ಏನು ಗೊತ್ತಾ? ಹೌದಾ? ಎಲ್ಲೇ ಹೋದ್ರೆ ಇಬ್ರು ಒಟ್ಟಿಗೆ ಇರ್ತೇವಲ್ಲ, ಬೇಗ ಸಿಗ್ತೇವೆ. ಹಾಗಾಗಿ ತಮ್ಮ, ಈ ಕಾಲದಲ್ಲಿ ನಾನು ಒಂದು ವಿಶೇಷವಾದಂತ ಬಯಕೆಯನ್ನು ಹೊತ್ತವನಿದ್ದೇನೆ. ಏನಪ್ಪ? ಅರಮನೆಗೆ ಬಂದು ಬಹಳ ದಿನಗಳೇ ಕಳೆದು ಹೋಯ್ತು. ಇವತ್ತೊಂದು ತಿರುಗಾಟ ಮಾಡಬೇಕು ಅಂತ ತೀರ್ಮಾನಿಸಿದ್ದೇನೆ. ತಿರುಗಾಟವಾ? ಬಹಳ ದಿವಸ ಆಯ್ತಲ್ಲ. ಅಲ್ಲ, ಹೊರಗಡೆ ತಿರುಗಾಟವನ್ನೆಲ್ಲ ಮುಗಿಸಿ ಮನೆಗೆ ಬಂದು ಸೇರಿದ್ದು ಹೌದು. ಮನೆಗೆ ಬಂದು ಸೇರಿ ಕೆಲ ದಿನ ಕಳೆದ್ರು ಕೂಡ ಸರಿ, ನಿನ್ನೊಂದಿಗಿನ ತಿರುಗಾಟವೆಂದು ಪುನಃ ಪ್ರಾರಂಭಿಸಬೇಕು ಅಂತಾದ್ರೆ ಹೋಗುವುದು ಬೇರೆಡೆಗೆಲ್ಲ, ಮತ್ತೆ ನಮ್ಮಲ್ಲಿಯ ಸ್ಥಳಕ್ಕೆ ಹೋಗ್ಬೇಕು. ಎಲ್ಲಿ? ಇಲ್ಲೇ ಸಮೀಪದಲ್ಲಿರುವಂತಹ ನಮ್ಮ ನಾಡಿನ ಉಪವನಕ್ಕೆ ಹೋಗಬೇಕು. ಅಪ್ಪನ ಆಳ್ವಿಕೆಗೆ ಒಳಪಟ್ಟಿತ್ತು ಅಲ್ವಾ? ಉಪವನದ ಸೊಬಗನ್ನ ಸವಿಯಬೇಕು, ಮನದ ಬೇಗುದಿಯನ್ನ ಕಳೆಯಬೇಕು ಎನ್ನುವಂತ ತೀರ್ಮಾನಕ್ಕೆ ಬಂದವನಿದ್ದೇನೆ. ಘನತರವಾಗಿ ಬೆಳೆದು ನಿಂತಿರುವಂತಹ ವನದಲ್ಲಿರುವಂತಹ ಗಿಡ ಮರಗಳನ್ನ, ಸರಿ ಅಲ್ಲ ಅಲ್ಲಲ್ಲಿ ಓಡಾಡುತ್ತಿರುವಂತಹ ಪ್ರಾಣಿ ಪಕ್ಷಿಗಳನ್ನ, ಹೂ ಗಿಡಗಳನ್ನ ಕಾಣಬೇಕು ಎನ್ನುವುದು ನನ್ನ ಮನ ಹಾತೊರೆಯುತ್ತಾ ಉಂಟು. ಸರಿ, ಬರುವುದಕ್ಕೆ ನಿನ್ನ ಅಭಿಪ್ರಾಯ ಹೇಳ್ತೀಯ? ನೀರನ್ನು ಬಿಟ್ಟು ನೀನಿರುವುದಕ್ಕೆ ಸಾಧ್ಯವೇನೋ? ನಿನ್ನನ್ನು ಬಿಟ್ಟು ನಾನಿರುವುದಕ್ಕೆ ಸಾಧ್ಯವೇನೋ? ಭಗವಂತನಲ್ಲಿ ಬೇಡಿಕೊಳ್ಳುವುದು ಸದಾ ಕಾಲ. ಒಮ್ಮೆಯಲ್ಲಾದ್ರೂ ದೇಹದಿಂದ ದೂರ ಇದ್ರು ಸಹ ಮನಸ್ಸಿನಲ್ಲಿ ಇರಬೇಕಾದ ಸ್ಥಾನಮಾನವ ಗೌರವವು ಸದಾಕಾಲ ನಿನ್ನ ಪಾಲಿಗಿರುತ್ತದೆ. ಕಂಬವೇ ಇಲ್ಲದಿದ್ರೆ ಡಿಂಬ ಇರುವುದಕ್ಕೆ ಸಾಧ್ಯ ಉಂಟೇನೋ? ಹಾಗಾಗಿ ಈ ಮಾತಿಗಾಗಿ ತಡ ಮಾಡುವುದಲ್ಲ. ಯಾವುದಕ್ಕಾಗಿ ಹೊರಡುವುದೇ ಈ ಮಾತು. ಉಪವನ 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 ಸಿರಿಯ ಉಪವನ ಸಿರಿಯ
ಉಪವನ ಸಿರಿಯೋ ತರುಗಳ ಮಧ್ಯದಿ ತರುಗಳ ಮಧ್ಯದಿ ತರುಗಳ ಮಧ್ಯದಿ ಚೋಪಿನ ಲತೆಯ ತರುಗಳ ಮಧ್ಯದಿ ಚೋಪಿನ ಲತೆಯ ತರುಗಳ ಮಧ್ಯದಿ ತರುಗಳ ತರುಗಳ ಝೋಪಿನ ಲತೆಯ ಝೋಪಿನ ಲತೆಯ ಭರಿತ ಸುಮಗಳ ಮಕರಂದ ಪೂರಿತೆಯ ಭರಿತ ಸುಮಗಳು ಭರಿತ ಸುಮಗಳು ಭರಿತ ಸುಮಗಳು ಭರಿತ ಸುಮಗಳು ಭರಿತ ಸುಮಗಳು ಭರಿತ ಸುಮಗಳು ಭರಿತ ಸುಮಗಳ ಮಕರಂದ ಪೂರಿತೆಯ ಮಕರಂದ ಪೂರಿತೆಯ ಭರಿತ ಸುಮಗಳ ಭರಿತ ಸುಮಗಳ ಮಕರಂದ ಭರಿತ ಸುಮಗಳ ಮಕರಂದ ಸರಸದಿ ಸವಿಯುವ ಷಟ್ಪದ ತತಿಯ ಸರಸದಿ ಸವಿಯುವ ಷಟ್ಪದ ತತಿಯ ಭರಿತ ಸುಮಗಳ ಭರಿತ ಸುಮಗಳ ಮಕರಂದ ಸರಸದಿ ಸವಿಯುವ ಷಟ್ಪದ ತತಿಯ ಸರಸದಿ ಸವಿಯುವ ಷಟ್ಪದ ತತಿಯ ಭರಿತ ಸುಮಗಳ ಮಕರಂದ ಪೂರಿತೆಯ ಸರಸದಿ ಸವಿಯುವ ಷಟ್ಪದ ತತಿಯ ಸರಸದಿ ಸವಿಯುವ ಷಟ್ಪದ ತತಿಯ ಸರಸದಿ ಸವಿಯುವ ಷಟ್ಪದ ತತಿಯ ಸವಿಯುವ ಷಟ್ಪದ ತತಿಯ ಸವಿಯುವ ಷಟ್ಪದ ತತಿಯ ದಿನ 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 ಸರಸದಿ ಸವಿಯುವ ಷಟ್ಪದ ತತಿಯ ಭರಿತ ಸುಮಗಳ ಮಕರಂದ ಪೂರಿತೆಯ ಸರಸದಿ ಸವಿಯುವ ಷಟ್ಪದ ತತಿಯ
ಮಂದಾರ ಮಂದಾರ ಅಶೋಕ ತಮಾಲ ಕ್ಯೂಸುಕವೋ ಮಂದಾರ ಅಶೋಕ ತಮಾಲ ಕ್ಯೂಸುಕವೋ ಮಂದಾರ ಅಶೋಕ ತಮಾಲ ಕ್ಯೂಸುಕವೋ ಕುಂದಬನಾಸ ಕೋವಿದಾರ ಪಾಟಲವೋ ಕುಂದಬನಾಸ ಕೋವಿದಾರ ಪಾಟಲವೋ ಕೋವಿದಾರ ಪಾಟಲವೋ ಗೋ ಆ ಆ ಆ ಪರಿಗಿಸೋ ಭರಿತ ಸುಮಗಳ ಮಕರಂದ ಪೂರಿತೆಯ ಸರಸದಿ ಸವಿಯುವ ಷಟ್ಪದ ತತಿಯ ಸರಸದಿ ಸವಿಯುವ ಷಟ್ಪದ ತತಿಯ ಪರಿಗಿಸು ಸಗಜ ಪರಿಗಿಸೋ ದಾಯ ಪರಿಗಿಸೋ ದಾಯ ಈ ಉಪವನ ಸಿರಿಯ ಇಷ್ಟ ಆಗ್ಬೇಕು. ಎಷ್ಟಾಗಬೇಕು? ಇಷ್ಟ ಆದ್ರೆ ಎಷ್ಟೊತ್ತಂದ್ರೆ ನೆನಪಿರ್ತದೆ. ನಂಗೆ ಮೊದಲೇ ಗೊತ್ತಿತ್ತು ನೀ ಇಷ್ಟು ಮಾಡ್ತೀಯ ಅಂತ. ನಾನು ಅಷ್ಟಿಲ್ದೆ ನಿನ್ನ ಜೊತೆ ತಿರುಗಾಟ ಮಾಡ್ಲಿಕ್ಕೆ ಬರುವಾಗ ಜಾಗ್ರತೆ ಮಾಡುವುದಿಲ್ಲ. ಮತ್ತೆ ತಿರುಗಾಟಕ್ಕೆ ನಿನ್ನ ಜೊತೆ ಬರುವಾಗ ಜಾಗ್ರತೆ ಮಾಡುವುದೇನು ಕೇಳಿದ್ರೆ ಎಷ್ಟೊತ್ತಿಗೆ ನೀ ಎಲ್ಲೂ ಮೈ ಮೇಲೆ ಹಾರ್ತಿ ಅಂತಲೇ ಗೊತ್ತಾಗೋದಿಲ್ಲ ನನಗೆ. ಹಾಗಾಗಿ ನಾನು ನೀನಿದ್ದಾಗ ಸ್ವಲ್ಪ ಜಾಗ್ರತೆ ಮಾಡುವುದು ಹೌದು. ಗೊತ್ತಾಯ್ತಾ ಇವತ್ತು? ನಾನು ಗೊತ್ತಾಯ್ತು ಹೌದು, ಆದ್ರೆ ಅದೆಲ್ಲ ಪುಣ್ಯಾತ್ಮ. ಅಪಘಾತ ಬಿಡ, ಮುಂದುವರ್ಸ. ಮಲ್ಲಿಗೆ ವನಕ್ಕೆ ಬಂದು ನಮ್ಮ ಮನ ತಣಿಯುವ ಹಾಗೆ ಉಪವನದ ಸೊಬಗನ್ನ ಸವಿದವರು ನಾವು. ಈಗ ನಮ್ಮ ಮನ ತಣಿತಾ ಉಂಟು, ಅವ್ರ ಮನ ಬಿಸಿ ಆಗ್ತಾ ಉಂಟು. ಉಂಟು. ಅದಲ್ಲ, ನೋಡಿದೇನೋ ಸುಂದರವಾದಂತ ವಾತಾವರಣ. ನಿಜವಾಗಿ ನಾಡಿನಲ್ಲಿ ಉಪವನ ಅಂತ ಹೇಳಿದ್ರೆ ಮುತ್ತೈದೆಯಾದ ಹೆಣ್ಣಿನ ಕುತ್ತಿಗೆಗೆ ಮಾಂಗಲ್ಯ, ಮೂಗಿಗೆ ಮೂಗುತಿ ಹೇಗೋ ನಾಡಿನ ಉಪವನ ಅಂತ ಹೇಳಿದ್ರೆ ಹಾಗೆ ಅಂತ ಎಂಬಲ್ಲಿಗೆ ನಮ್ಮ ನಾಡಿನ ಉಪವನವೆನ್ನುವುದು ಸುವ್ಯವಸ್ಥಿತವಾಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಸರಿ, ನೋಡಿದೇನಾ? ಅಂಚೆಗಳ ಕೊಳರಕ್ಕೆ ಜನ್ನ ಒಕ್ಕೆಗಳ ಪಿಂಚಗಳ ಇಳಿಗಳನ್ನ ಒಕ್ಕೆಗಳ ಪಂಚಗಳ ಪರಮಗಳ ಕೋಗಿಲೆಗಳಲ್ಲಲ್ಲಿ ಒಪ್ಪಿರ್ತವು ಸಜ್ಜೀವ ಭಾವದಿಂದ. ಖಂಡಿತವಾಗ್ಲೂ ಹೌದು. ವನದೇವಿ ತನ್ನ ಇನಿಯನ ಆಗಮನ ಬಯಸಿ ಹಸಿರು ಹುಡುಗಿಯನ್ನು ಹುಟ್ಟು ಹಣ್ಣೆಂಬ ತಡವೆಗಳನ್ನು ತೊಟ್ಟು ಬಂದವರನ್ನು ಸ್ವಾಗತ ಮಾಡುವುದಕ್ಕಾಗಿ ವಸಂತವೇ ಕಾದು ನಿಂತಿರುವುದಾಗಿ ಭಾಸವಾದ ಅಪರಾಧ ಅಲ್ವೇ ಅಲ್ಲ? ಲಲಿತ ಲವಂಗ ರತಾಪರು ಶೀಲನ ಕೋಮಲ ಮಲೆಯ ಮೀರೆ ಮುದುಕರ ನಿಖರ ಕರಂಬಿತ ಕೋಕಿಲ ಕೂಜನ ಕುಂಜ ಕುಟೀರೆ ಅಲ್ವಾ? ಇಷ್ಟೆಲ್ಲ ಕಂಡಿರುವಾಗ ನಮ್ಮಂತ ಧನ್ಯಾತ್ಮರು ಏನಿಲ್ವೇ ಇಲ್ಲ. ಮಾನವ ಎಷ್ಟೇ ಎತ್ತರಕ್ಕೆ ಬೆಳೆದರು ಪ್ರಕೃತಿಯ ಮಾತೆಯ ಮುಂದೆ ಆತನವರು ಕುಬ್ಜನಾಗಿರ್ತಾನೆ, ಸಣ್ಣವನಾಗಿರ್ತಾನೆ. ಖಂಡಿತ ಪ್ರಕೃತಿಯಿಂದ ಪ್ರತಿಯೊಂದು ವ್ಯಕ್ತಿಗಳು ಕಲಿತುಕೊಳ್ಳಬೇಕಾದ ಪಾಠ ಬಹಳಷ್ಟು ಉಂಟು, ನಾವು ಕಲಿಯಬೇಕು. ನಮಗೆ ಬೇಸರ ಆಗುವುದು ಯಾವುದು ಗೊತ್ತಾ? ಏನಪ್ಪಾ? 4 ಕಾಲಿನ ಪ್ರಾಣಿಗಳ ಬದುಕೆನ್ನುವುದು ಪುರೋಗತಿಶೀಲವಾದದ್ದು. 2 ಕಾಲಿನ ಮನುಷ್ಯನೆನ್ನುವಂತ ಪ್ರಾಣಿಯ ಬದುಕೆನ್ನುವುದು ಪ್ರಗತಿಶೀಲವಾದದ್ದು ಅಲ್ವಾ? 4 ಕಾಲಿನ ಪ್ರಾಣಿಗೆ ತಲೆ ಎನ್ನುವುದು ದೇಹದಿಂದ ಮುಂಭಾಗದಲ್ಲಿರ್ತದೆ, ನಮಗಾಗಲ್ಲ, ದೇಹದಿಂದ ಮೇಲ್ಭಾಗದಲ್ಲಿ. 2 ಕಾಲಿನ ಮನುಷ್ಯನೆನ್ನುವಂತ ಪ್ರಾಣಿಗೆ ತಲೆ ಎನ್ನುವುದು ದೇಹದಿಂದ ಮೇಲ್ಭಾಗದಲ್ಲಿರ್ತದೆ. ಹಾಗಾಗಿ ಮಾನವನ ಬದುಕೆನ್ನುವುದು ಪ್ರಗತಿಶೀಲವಾದದ್ದು. ಉಳಿದ ಪ್ರಾಣಿಗಳಿಗೆ ಮಾನವನ ಹಾಗೆ ಮಾತಾಡುವುದಕ್ಕೆ ಬರುತ್ತಿದ್ರೆ ಈ ಪ್ರಪಂಚದಲ್ಲಿ ಮಾನವ ಹೇಳಿ ಹೆಸರಿಲ್ಲದೆ ಹೋಗ್ತಿದ್ದ ಅಲ್ವಾ? ಯಾಕಾಗಿ ಅವನ್ನ ನಿಯಂತ್ರಿಸುವಂತ ಶಕ್ತಿಯನ್ನ ಮಾನವ ಹೊಂದಿದವನಿದ್ದಾನೆ. ಮಾನವನಿಗಷ್ಟು ಬುದ್ಧಿಶಕ್ತಿ ಉಂಟು ಎನ್ನುವ ನೆಲೆಯಲ್ಲಿ ಈ ವನಕ್ಕೆ ಬಂದು ಇಲ್ಲಿರುವಂತ ಸೌಂದರ್ಯವನ್ನು ಕಂಡದ್ದೇನೋ ಸತ್ಯ. ಹೀಗೆ ಕಾಣುತ್ತಾ ಕಾಣುತ್ತಾ ಮುಂದೆ ಹೋಗುವುದು ಹೌದು. ಹೋಗುವ ಮುಂದೆ
ಕನಕ ಬರದ ಜೋಮೇರದ ಕರತರವಾಗಿಯ ಕಂಡು ರೊಕ್ಕ ಭಾಗದ ಪ್ರವಗಂಡ ಪ್ರವೇಶರಾಗ ಮುಂದೆ ಹೋಗ್ಬೇಕೆನ್ನುವ ಆತುರ ಕಾತುರ ಕುತೂಹಲ ನಿನ್ನಾಗೆ ನನಗೂ ಉಂಟು. ಅದು ಮುಂದೆ ಹೋಗುವುದಕ್ಕಾಗುದಿಲ್ಲ. ಆ ಕಡೆ ನೋಡಿದ್ಯಾ? ಒಂದು ಪ್ರಾಣಿ ತಿರುಗಾಡ್ತಾ ಉಂಟು. ಕುದುರೆ ಕುದುರೆ ನಮ್ಮ ಲಾಯದಿಂದ ಬಿಡಿಸಿಕೊಂಡು ಬಂದ ಕುದುರೆ ಇರಬಹುದು. ನಮ್ಮ ಲಾಯದ ಕುದುರೆ ಆಗಿದ್ರೆ ನಮಗೆ ಪರಿಚಯ ಇರ್ತಿತ್ತು. ಹೌದು, ಇದು ನಮ್ಮ ಲಾಯದ ಕುದುರೆ ಅಲ್ಲ. ಜೊತೆಗೆ ಮೈ ಮೇಲೆ ಆಭರಣಗಳನ್ನೆಲ್ಲ ಹೇರಿದ್ದಾರೆ. ಇದು ವಿಶೇಷವಾದ ಕುದುರೆ ಅಂತ ಆಯ್ತು. ವನ ಪ್ರದೇಶದಲ್ಲಿ ಸುತ್ತಾಡ್ತಾ ಇದೆ ಅಂತ ಆದ್ರೆ ಕೊಂಡು ಸುಮ್ಮನೆ ಉಳಿದು ಸರಿಯಲ್ಲ. ಹೋಗಿ ಕುದುರೆಯನ್ನ ಬಂಧಿಸಿ ಅದ್ರ ತಲೆ ಮೇಲೆ ಏನೋ ಸ್ವಸ್ತಿಸಿದಾಗ್ಯದ ಪುರಪತಿ ಸ್ವಸ್ತಿಸಿದಾಗ್ಯದ ಪುರಪತಿ ಜಗತಿ ಸಮಸ್ತ ರೊಡೆಯ ರಾಮನೋ ಜಗತಿ ಸಮಸ್ತ ರೊಡೆಯ ರಾಮನೋ ಉತ್ತಮ ಹಯಮೇಧವನು ಗೈವ ದೇವ ಉತ್ತಮ ಹಯಮೇಧವನು ಗೈವ ದೇವ ದೇವೋತ್ತಮ ತವಕದಲ್ಲಿ ಪ್ರಥಮದಲ್ಲಿ ಬರೆಯಲ್ಪಟ್ಟಿದೆ. ಶುಭ ಸೂಚಕ ಅಂತ ಆಯ್ತು. ದಶರಥ ನಂದನ ಶ್ರೀರಾಮಚಂದ್ರ ಎನ್ನುವ ಆತ ಈ ಲೇಖನವನ್ನು ಬರೆದವನಂತೆ. ಬ್ರಹ್ಮಹತ್ಯಾ ದೋಷ ನಿವಾರಣಾರ್ಥವಾಗಿ ಅಶ್ವಮೇಧ ಎನ್ನುವಂತ ಪುಣ್ಯ ಕ್ರತುವನ್ನು ಕೈಗೊಂಡಿದ್ದಾನಂತೆ. ಈ ಪೂಜೆಯನ್ನು ಪೂಜಿಸಿ ಬಿಡುವುದೇ ತನ್ಮೂಲಕವಾಗಿ ಈ ಪೂಜೆಯ ಬೆಂಗಾವಲಿಗಾಗಿ ಸೇನೆಯ ನೇತಾರನು ಕಾತಾರನು ಆಗಿ ಶತ್ರುಘ್ನೆಂಬಾತ ಬಂದಿದ್ದಾನಂತೆ. ಬಲವಂತರು ಕಾದುವುದು ಬಲಹೀನರಾದವರು ಕಪ್ಪ ಕಾಣಿಕೆಯನ್ನು ಕೊಡುವ ತನ್ಮೂಲಕವಾಗಿ ಒಂದ ಸೇನಾಧಿಪತಿಯಾದಂತ ಶತ್ರುಘ್ನಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಅವನೊಟ್ಟು ಹಿಂಬಾಲಿಸಬೇಕಂತೆ. ಧೈರ್ಯವ ಅಹಂಕಾರವೋ ಅಲ್ಲ, ಅವನಿಗೆ ಅವನ ಮೇಲೆ ಇರುವ ನಂಬಿಕೆಯ ಈ ರೀತಿ ಲೇಖನವನ್ನು ಬರೆದಿದ್ದಾನೆ ಅಂತ. ನಮ್ಮ ತಂಗಿಯಾದ ಇಕ್ಷುಮತಿಯನ್ನು ಜಗದೊಡೆಯ ಜಗಚ್ಚಕ್ಷುವಾದಂತ ಪರಮೇಶ್ವರಿಗೆ ಕೊಟ್ಟು ಮದುವೆ ಮಾಡಿದ್ದೇವೆ. ನಮಗೆ ದೇವನೇ ಭಾವನಾಗಿದ್ದಾನೆ. ನಮ್ಮ ಮನೆಯಲ್ಲಿ ಸದಾ ಕಾಲದಾಗ ಬರ್ತಾನೆ. ಹಾಗಿರುವಾಗ ಜಗದೊಡೆಯ ಅವನೇ ಲೋಕಕ್ಕೆ ಒಡೆಯ ರಾಮಯ್ಯ.
ಅವನೋರ್ವನ ಬ್ರಹ್ಮಾಂಡಕ್ಕೆ ಒಡೆಯುವುದಾಗಿ ನಾವು ಭಾವಿಸಿಕೊಂಡು ಬರುತ್ತೇವೆ. ಈ ರೀತಿ ಲೇಖನವನ್ನು ಮಾಡಿದ್ದಾನೆ ಬರ್ತಿದ್ದಾನೆ ಅಂತ ಆದ್ಮೇಲೆ ಬಿಡುವುದಕ್ಕೆ ಸಾಧ್ಯ ಮರು ಬಿಹಾರ್ಯಾರ ದುರ್ಗೆ ಸಮಾಧಾನ ಆಯ್ತು ನನಗೆ. ಯಾಕಪ್ಪ ನನಗೊಂದು ಅನುಮಾನ ಇತ್ತು, ಇಷ್ಟು ಮಾಡಿದೆಲ್ಲ ಒಳಗೆ ಹೋದ್ರೆ ನಿಂಗೆ ಸಮಾಧಾನ ಆಗುದಿಲ್ಲ ಅಂತ. ಆದ್ರೆ ಸಂತೋಷ ಯಾಕೆ ಕೇಳು. ಬರುವಾಗ ನಿರೀಕ್ಷೆ ಇಟ್ಕೊಂಡು ಬರುವುದಿಲ್ಲ, ಬಂದಾಗ ನಮ್ಮ ಆತ್ಮ ಕೊಂಚ ನಿಲ್ಲದೆ ನಮ್ಮ ಹತ್ರ ಎಷ್ಟಾಗ್ತದೆ ಅಷ್ಟು ಮಾಡೋ ಸ್ವಭಾವ ಬಿಟ್ಟರೆ ಕೈ ವಿಷಯವನ್ನು ಅಪ್ಪನಿಗೆ ಮುಟ್ಟಿಸಬೇಕಾದ ಕರ್ತವ್ಯ